ದಿನದಿಂದ ದಿನಕ್ಕೆ ಕೊರೋನಾ ವೈರಸ್ ಸೋಂಕು ಹರಡ್ತಾ ಇರೋದ್ರಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ವಹಿಸಲಾಗಿದ್ದು, ವಿಮಾನದ ಮೂಲಕ ಆಗಮಿಸುವ ಕಾಸರಗೋಡು ಪ್ರಯಾಣಿಕರನ್ನ ಕೇರಳ ತಲುಪಿಸಲು ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಈ ಬಸ್ಸು ಕೇರಳ ಪ್ರಯಾಣಿಕರನ್ನ ದಕ್ಷಿಣ ಕನ್ನಡ ಗಡಿ ಭಾಗವಾದ ತಲಪಾಡಿಯವರೆಗೆ ಕೊಂಡೊಯ್ದು ಬಿಡ್ತಾ ಇದೆ. ಈ ಮೂಲಕ ಸೋಂಕು ಹರಡುವುದನ್ನು ತಡೆಗಟ್ಟಲು ತುರ್ತು ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಮಂಗಳೂರು ವಿಮಾನ ನಿಲ್ದಾಣದ ಮೂಲಕ ಆಗಮಿಸಿದ ಕಾಸರಗೋಡು ನಿವಾಸಿಯೊಬ್ಬರಲ್ಲಿ ಇತ್ತೀಚೆಗೆ ಕೊರೋನಾ ಸೋಂಕು ಇರೋದು ದೃಢಪಟ್ಟ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಂಗಳೂರು ಏರ್ಪೋರ್ಟ್ ಮೂಲಕ ಆಗಮಿಸುವವರಲ್ಲಿ 50% 60% ಮಂದಿ ಕಾಸರಗೋಡಿನವರು ಇರೋದ್ರಿಂದ ಇಲ್ಲಿನ ಜಿಲ್ಲಾಧಿಕಾರಿಯೊಂದಿಗೆ ಚರ್ಚಿಸಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರನ್ನ ಬಿಟ್ಟು ಬರಲು ವಿಶೇಷ ಬಸ್ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿಂದ ಕಾಸರಗೋಡು ಜಿಲ್ಲಾಡಳಿತ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದರು. ಅಂತಾರಾಷ್ಟ್ರೀಯ ವಿಮಾನಗಳ ಮೂಲಕ ಆಗಮಿಸುವ ಪ್ರಯಾಣಿಕರನ್ನ ಸರ್ಕಾರದ ಸೂಚನೆ ಮೇರೆಗೆ ಎಬಿಸಿ ವರ್ಗೀಕರಣ ಮಾಡಲಾಗ್ತಾ ಇದೆ. ಆ ಮೂಲಕವೇ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತದೆ ಅಂತ ಹೇಳಿದರು. ನಮಗೆ ಈಗ ದಕ್ಷಿಣ ಕನ್ನಡಗೆ ನೋಡೋದಿದ್ರೆ ನಮಗೆ ಬರೋ ಫ್ಲೈಟಲ್ಲಿ 50% 60% ಜನ ಕಾಸರಗೋಡಿನವರೇ ಆಗಿರ್ತಾರೆ. ಸೊ ನಾವು ಮತ್ತೆ DC ಕಾಸರಗೋಡು ಅವರು ಇದ್ರ ಬಗ್ಗೆ ಒಂದು ಪ್ರೋಟೋಕಾಲ್ನ ಸೆಟ್ ಮಾಡಿದ್ವಿ. ಸೊ ಎಲ್ಲ ಕಾಸರಗೋಡಿನ ಪ್ಯಾಸೆಂಜರ್ಸ್ ಯಾರಿದ್ದಾರೆ ಅವರೆಲ್ಲನೂ ಇದೇ ರೀತಿ DC ಕ್ಯಾಟಗರೈಸ್ ಮಾಡಿ ನಾವು ಆಮೇಲೆ ನಮ್ಮ ಸ್ಪೆಷಲ್ ಬಸ್ಗಳಲ್ಲಿ ಬಾರ್ಡರ್ ತನಕ ತೊಗೊಂಡೋಗ್ತೀವಿ. ಅಲ್ಲಿ ಅವ್ರು ಮತ್ತೆ ಸ್ಕ್ರೀನ್ ಮಾಡಿಕೊಂಡು ಅವ್ರ ಪ್ರೊಸೀಜರ್ ಈಗ ಮಾಡ್ತಾ ಇದ್ದಾರೆ. ಇದು ನಿನ್ನೆ ರಾತ್ರಿ ಫ್ಲೈಟಿಂದನೂ ಶುರುವಾಗಿದೆ. ಇದಕ್ಕೆ ಎಲ್ಲ ಪ್ಯಾಸೆಂಜರ್ಸು ಮತ್ತು ಅವರ ಫ್ಯಾಮಿಲಿಯವರು ಕೋಆಪರೇಟ್ ಮಾಡಬೇಕು ಅಂತ ನಾವು ಜಿಲ್ಲಾಡಳಿತ ವತಿಯಿಂದ